ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಾನು 11:30ಗೆ ಕಾಲ್ ಮಾಡಿದ್ದೆ ಕೇಯಿದವ್ರಿಗೆ. ಅವ್ರೇನಂತ ಹೇಳಿದ್ರು ಅಂತಂದರೆ, 11:30 ಕಾಲ್ ಮಾಡಿದಾಗ ಮಧ್ಯಾಹ್ನ ಅಂದರೆ 2 ಗಂಟೆ ನಂತರ ನಾವು ಲಿಂಕನ್ನು ಬಿಡ್ತೀವಿ. ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಮತ್ತು ಪೇಮೆಂಟನ್ನು ಮಾಡಲಿಕ್ಕೆ ಲಿಂಕ್ ಬಿಡ್ತೀವಿ, ವೇಟ್ ಮಾಡಿ ಅಂತ ಹೇಳಿದರು. ಬಟ್ ಇವಾಗ ಸದ್ಯಕ್ಕೆ ನಾನು ಈಗ 2:30ಗೆ ವಿಡಿಯೋ ಮಾಡ್ತಾಯಿದ್ದೀನಿ, ಇನ್ನೂವರೆಗೆ ಕೂಡ ಲಿಂಕನ್ನು ಅಪ್ಡೇಟ್ ಮಾಡಿಲ್ಲ. ಮೇ ಬಿ ನಾನು ತಪ್ಪು ಕೇಳಿದಿರ್ಬೇಕು ಅನ್ನಿಸ್ತಾ ಇದೆ. ಅಂದರೆ 2 ಗಂಟೆ ಈ ಇಂಡಿಯನ್ ಟೈಮಿಂಗು ಅಥವಾ ಅಮೇರಿಕನ್ ಟೈಮಿಂಗು ಅಥವಾ ಯುರೋಪಿಯನ್ ಟೈಮಿಂಗು ಅಂತ ಅದನ್ನು ಕೇಳಬೇಕಿತ್ತು ಏನೋ. ಅದನ್ನು ಕೇಳೋದು ಮರೆತು ಬಿಟ್ಟೆ. ಹಾಗೆ 2 ಗಂಟೆ ಅಂದಮೇಲೆ ನಾನು ಖುಷಿಗೆ ಏನು ಮಾಡಿಬಿಟ್ಟೆ, ಆಯಿತು ಅಂಥೇಳಿ ಕಾಲನ್ನು ನಾನೇ ಕಟ್ ಮಾಡಿಬಿಟ್ಟೆ. ಆದರೆ ಇನ್ನೂವರೆಗೆ ಕೂಡ ಅಪ್ಡೇಟ್ ಆಗಿಲ್ಲ. ನೋಡಿ, ಯಾರೆಲ್ಲ ಅಭ್ಯರ್ಥಿಗಳಿದ್ದೀರಿ ಹಾಗಂತೇಳಿ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ, ಈಗ ಲಿಂಕ್ ಬಿಟ್ಟರು ಕೂಡ ನಿಮಗೆ ಡೇಟ್ ಕೊಡ್ತಾರೆ. ಹಾಗಂತೇಳಿ ಇವತ್ತು ಕೊಟ್ಟು ನಾಳೆಗೆ ಕೊನೆ ದಿನ ಹಂಗಂತ ಹೇಳೋದಿಲ್ಲ. ನಿಮಗೆ ಡೇಟ್ಗಳನ್ನು ಮಿನಿಮಮ್ 3 ಡೇಸ್ ಕೊಡ್ತಾರೆ. ಯಾಕಂದರೆ ಮಿಡ್ಲಲ್ಲಿ ಈಗ ಸಂಡೇ ಬೇರೆ ಇದೆ. ಸಂಡೇಗೆ ಸೋಮವಾರ ತನಕ ಕೊಡ್ಬೋದು. ಇನ್ ಕೇಸ್ ಆಫ್ ಇವತ್ತು ಈವ್ನಿಂಗ್ ಬಿಟ್ಟರೆ ಶುಕ್ರವಾರ, ಶನಿವಾರ, ಸೋಮವಾರ ತನಕ ಕೊಡ್ಬೋದು. ಇನ್ ಕೇಸ್ ಆಫ್ ನಾಳೆ ಬೆಳಿಗ್ಗೆ ಏನಾದರೂ ಬಿಟ್ಟರೆ ಏನಾಗುತ್ತೆ ಅಂದರೆ ಶುಕ್ರವಾರ, ಶನಿವಾರ ಮತ್ತು ಮಂಡೇ, ಟ್ಯೂಸ್ಡೇ ತನಕ ಕೊಡ್ಬೋದು. ಹಂಗೆ ಮಿನಿಮಮ್ 3 to 4 ಡೇಸ್ ಕೊಡ್ತಾರೆ. ಹೀಗಾಗಿ ನೀವು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಆಮೇಲೆ ಇದೇ ರಿಸಲ್ಟ್ ಮೇಲೆ ಅಡ್ಮಿಷನ್ ಬರೋದಿಲ್ಲ. ಎಲ್ಲಿ ತನಕ ನೀವು ಪೇಮೆಂಟನ್ನು ಪೇ ಮಾಡಿ ಸೀಟ್ ಕನ್ಫರ್ಮ್ ಮಾಡ್ಕೋಬೇಕು. ಸೀಟ್ ಕನ್ಫರ್ಮ್ ಮಾಡಬೇಕಂತಂದರೆ ₹750 ತುಂಬಬೇಕು. ಅದು ತುಂಬಿದ ಮೇಲೆ ಕನ್ಫರ್ಮ್. ಅದಾದಮೇಲೆ ನಿಮ್ಗೆ ಆರ್ಡ್ರ್ ಕಾಪಿ ಬರುತ್ತೆ. ಆರ್ಡ್ರ್ ಕಾಪಿಯಲ್ಲಿ ಅಮೌಂಟ್ ಇರುತ್ತೆ, ಎಷ್ಟು ಫೀಸ್ ತುಂಬಬೇಕಂತ ಇರುತ್ತೆ. ಆಮೇಲೆ ನಿಮಗೆ ಕೊನೆ ದಿನಾಂಕ ಅಂತ ಇರುತ್ತೆ. ಅದನ್ನು ಆರ್ಡ್ರ್ ಕಾಪಿ ತೊಗೊಂಡು ಹೋದರೆ ಅಷ್ಟೇ ನಿಮ್ಮ ಕಾಲೇಜಲ್ಲಿ ಅಡ್ಮಿಷನ್ ತೊಗೊತಾರೆ. ಸುಮ್ಮನೆ ನೀವು ಅಡ್ಮಿಷನ್ ಹೋಗಕ್ಕೆ ಹೋಗಬೇಡಿ, ಓಕೆನಾ. ಸೊ ಲಿಂಕ್ ಇನ್ನೂ ಬಿಟ್ಟಿಲ್ಲ. ನಾನು 2 ಗಂಟೆಗೆ ಅಂತ ಹೇಳಿದರು, ಅದಕ್ಕೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅವ್ರು ಹೇಳಿರೋದು 2 ಗಂಟೆಗೆ ಅಂತ ಹೇಳಿದರು. 2 ಗಂಟೆ ನಂತರ ಆದರೂ ಕೂಡ ಇನ್ನೂವರೆಗೆ ಬಿಟ್ಟಿಲ್ಲ. ಮೇ ಬಿ ಈವ್ನಿಂಗ್ ತನಕ ಬಿಡ್ಬೋದು. ಯಾವುದಕ್ಕೂ ಬಿಟ್ಟರು ಕೂಡ ಇವತ್ತಂತೆ ನಿಮ್ಗೆ ಅಡ್ಮಿಷನ್ ಆಗೋದಿಲ್ಲ. ಯಾಕೆ ಗೊತ್ತಾ, ಇನ್ನೊಂದು 2 ತಾಸಲ್ಲಿ ಟೈಮಿಂಗ್ ಮುಗಿದು ಹೋಗ್ಬಿಡುತ್ತೆ, ಆಫಿಷಿಯಲ್ ಟೈಮಿಂಗ್. ಹೀಗಾಗಿ ಇವತ್ತು ಈವ್ನಿಂಗ್ ಬಿಟ್ಟರು ಕೂಡ ನೀವು ಆನ್ಲೈನ್ ಪೇಮೆಂಟ್ ಮಾಡಿ, ನಾಳೆಗೆ ಬೇಕಾದ್ರೆ ಹೋಗಿ ಅಡ್ಮಿಷನ್ ಮಾಡಿಸಿ, ನಾಡ್ದು ಹೋಗಬೇಕಾದ್ರೆ ಅಡ್ಮಿಷನ್ ಮಾಡಿಸಿ, ತೊಂದರೆ ಇಲ್ಲ. ಲೇಟಾಗಿ ಬಿಟ್ಟರು ಕೂಡ ಆನ್ಲೈನ್ ಪೇಮೆಂಟ್ ಓಪನ್ ಇರುತ್ತೆ, ಪೇಮೆಂಟ್ ಮಾಡಿ. ಸದ್ಯಕ್ಕೆ ಯಾವುದೇ ಥರಂಥ ಲಿಂಕ್ ಇಲ್ಲ. ಲಿಂಕ್ ಬಿಟ್ಟರು ಕೂಡ ನಾನು ಅಪ್ಡೇಟ್ ಮಾಡ್ತೇನೆ. ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಆರಾಮಾಗಿರಿ. 3 ಡೇಸ್ ಟೈಮ್ ಕೊಡ್ತಾರೆ, ಓಕೆ. ಇನ್ ಕೇಸ್ ಆಫ್ ಇವತ್ತು ರಾತ್ರಿ ಅಪ್ಡೇಟ್ ಮಾಡಿದ್ರು ಕೂಡ ನಾಳೆಗೆ ಹೋಗಿ ಅಡ್ಮಿಷನ್ ಮಾಡಿಸಿ. ಯಾಕಂದರೆ ಆಲ್ರೆಡಿ ನೀವು ರೆಡಿ ಇದ್ದೀರಾ. ದೂರದ ವ್ಯಕ್ತಿಗಳು ಈಗಲೂ ಸರ್ ಹೇಳ್ತಿದ್ದಾರೆ ವಿಜಯಪುರದಿಂದ ಬೆಂಗಳೂರು ಹೋಗಬೇಕು ಅಂತ. ಸೊ ವಿಜಯಪುರದಿಂದ ಬೆಂಗಳೂರು ಹೋಗಬೇಕಂತಂದರೆ ನಿಮಗೆ ವಿಜಯಪುರದಿಂದ ಬೆಂಗಳೂರಿಗೆ ಮಧ್ಯಾಹ್ನ ತನಕ ಟ್ರೈನ್ ಇದೆ. ರಾತ್ರಿ ಕುಂತ್ರೆ ಹೋಗಿ ನೀವು ಬೆಳಗ್ಗೆ ಇಳ್ಕೊತೀರ. ಹೀಗಾಗಿ ಅಲ್ಲೊಂದು ಗರ್ಲ್ಸ್ ಬಸ್ಸಿಗೆ ರಾತ್ರಿ ನೀವು ಕುತ್ಕೊಂಡ್ಬಿಟ್ರೆ ಬೆಳಿಗ್ಗೆ ಹೋಗಿ ಇರ್ತೀರ ನೀವು ಯಾವುದೋ ಪ್ಲೇಸಲ್ಲಿ ಕೂಡ, ಬೆಂಗಳೂರಾಗಲಿ ಮಂಗಳೂರಾಗಲಿ. ಹಿಂಗಿರಬೇಕಾದ್ರೆ ನೀವು ಗಡ್ಬಡಿ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ವೇಟ್ ಮಾಡಿ ನೋಡೋಣ. ಆಮೇಲೆ ಕಾಲು ಕೂಡ ಮಾಡಿರಪ್ಪ ತಪ್ಪದೆ. ಕೇಳಿದವ್ರಿಗೆ ಕಾಲ್ ಮಾಡಿ ನೀವು ಒಂದು ಸಲ ರಿಮೈಂಡರ್ ಮಾಡಿ ಅವ್ರಿಗೆ ಕಳಿಸಿ, ಬೇಗ ಹಾಕಿ ಅಂತ. ಇಲ್ಲಾಂದ್ರೆ ಮರೆತು ಬಿಡ್ತಾರೆ ಅಷ್ಟೇ ಅವರು.